ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರ್ಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಗೈಡೆನ್ಸ್, ಯಾವ ರೀತಿಯ ಮೆಸೇಜ್, ಹಾಗೆ ಯಾವ ರೀತಿಯ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ, ಅಂದರೆ ನಿಮ್ಮ ಜೀವನದ ಜೊತೆ ಅವರು ಯಾವ ರೀತಿ ಕನೆಕ್ಟ್ ಆಗಿದ್ದಾರೆ, ಹಾಗೆ ಯಾವೆಲ್ಲ ರೀತಿಯಲ್ಲಿ ನಿಮಗೆ ಭರವಸೆಯನ್ನು ತುಂಬ್ತಾ ಇದ್ದಾರೆ, ಹಾಗೆ ನೀವು ಯಾವೆಲ್ಲ ರೀತಿಯಲ್ಲಿ ಭರವಸೆಯನ್ನು ಕಳ್ಕೊಂಡಾಗ ದಾರಿನೇ ತೋರಿಸ್ತಾ ಇಲ್ಲ ಅಂತೇಳಿ ಕುಗ್ಗಿದಾಗ ಅವರು ಯಾವ ರೀತಿ ದಾರಿ ದೀಪವಾಗಿ ನಿಮ್ಮ ಜೀವನದಲ್ಲಿ ಒಂದು ಬೆಳಕಾಗಿ ಪರಿವರ್ತನೆಯನ್ನು ತಂದಿದ್ದಾರೆ ಅನ್ನೋದು ನಿಮ್ಮ ಈಗಿನ ಪರಿವರ್ತನೆಗೆ ಕಾರಣವಾಗಿರುತ್ತೆ ಸ್ನೇಹಿತರೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಒಂದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ, ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಇದು. ಹಾಗೆ ಎಲ್ಲರಿಗೂ ಎಲ್ಲ ವಿಚಾರಗಳು ರೆಸೊನೇಟ್ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬಾಬಾರವರಲ್ಲಿ ಒಂದು ವಿಶ್ವಾಸವನ್ನು ಇಟ್ಟು ಈ ರೀಡಿಂಗನ್ನು ನೋಡ್ತಾ ಹೋದರೆ ಖಂಡಿತವಾಗಿಯೂ ಕೆಲವು ವಿಚಾರಗಳು ರೆಸೊನೇಟ್ ಆಗ್ತವೆ. ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಮಾಡಿಕೊಂಡಾಗ ಹಾಗೆ ಪರಿವರ್ತನೆಗಳನ್ನು ತಂದ್ಕೊಳ್ಬೇಕು ಅನ್ನೋದು ಬಾಬಾರವರ ಒಂದು ಇಚ್ಛೆ ಆಗಿರುತ್ತೆ. ಅಂದರೆ ಅವರಲ್ಲಿ ಯಾರು ದೃಢವಾದ ವಿಶ್ವಾಸವನ್ನು ಇಟ್ಟಿರ್ತೀರೋ ಖಂಡಿತವಾಗಿಯೂ ಕೆಲವು ವಿಚಾರಗಳು ಇದರಲ್ಲಿ ರೆಸೊನೇಟ್ ಆಗುತ್ತೆ, ಹಾಗೆ ಪರಿವರ್ತನೆಗಳು ಸಿಗ್ತವೆ, ಹಾಗೆ ಬ್ಲೆಸ್ಸಿಂಗ್ಗಳನ್ನು ಕೂಡ ಸ್ವೀಕಾರ ಮಾಡಿ ನೀವು ಜೀವನದಲ್ಲಿ ಮುಂದೆ ಭರವಸೆಯಿಂದ ಹೋಗಲಿಕ್ಕೆ ಒಂದು ದಾರಿ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಕೆಲವರು ಕೇಳ್ತಾ ಇದ್ದೀರಾ ವೈಯಕ್ತಿಕ ರೀಡಿಂಗ್ ಮಾಡಿರಿ ಅಂತೇಳಿ. ಖಂಡಿತ ನಾನು ವೈಯಕ್ತಿಕ ರೀಡಿಂಗ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಮುಂದೆ ಯಾವಾಗಲಾದರೂ ಬಾಬಾರವರ ಆಶೀರ್ವಾದದಿಂದ ಅವರ ಅಪ್ಪಣೆಯ ಮೇರೆಗೆ ನನಗೆ ಯಾವಾಗಲಾದರೂ ಮಾಡಬೇಕು ಅಂತೇಳಿ ಮನಸ್ಸಿಗೆ ಬಂದರೆ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನಾನು ಜನರಲ್ ರೀಡಿಂಗ್ ಮಾತ್ರ ಮಾಡ್ತಾ ಇರ್ತೀನಿ. ಇದರಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅನೇಕ ರೀತಿಯ ಪರಿಹಾರಗಳನ್ನು ನಾನು ಕೊಡ್ತಾ ಇದ್ದೀನಿ. ಹಾಗೆ ಬಾಬಾರವರಲ್ಲಿ ಒಂದು ವಿಶ್ವಾಸವಿಟ್ಟು ಈ ರೀಡಿಂಗ್ನ ನೋಡ್ತಾ ಹೋದರೆ ಖಂಡಿತವಾಗಿ ಇದರಲ್ಲಿ ಬರುವ ವಿಚಾರಗಳೇ ನಿಮಗೆ ರೆಸೊನೇಟ್ ಆಗ್ತದೆ. ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ಮಾಡಿಕೊಂಡ್ರು ಸಾಕು. ಬಾಬಾ ಸದಾ ನಿಮ್ಮ ಜೊತೆಗಿರ್ತಾರೆ. ಯಾಕಂದರೆ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಯಾವುದಕ್ಕೂ ಹೆದರೋದು ಬೇಡ ಅಲ್ವಾ. ಯಾವುದೋ ಒಂದು ರೀತಿಯಲ್ಲಿ ಸಂದೇಶದ ರೀತಿಯಲ್ಲಿ ನಿಮ್ಮ ಜೊತೆ ಅವರು ಸ್ಪಂದಿಸ್ತಾ ಇದ್ದಾರೆ ಅಂದರೆ ಖಂಡಿತ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ನೋಡಿ, ಇಲ್ಲಿ ಮೊದಲನೇದಾಗಿ ಬಾಬಾ ಅದೇ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅಂದರೆ ನೀವು ಮಾಡ್ತಾ ಇರುವ ಸೇವೆ ಆಗಿರ್ಬೋದು, ದಾನ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಒಳ್ಳೆಯ ಕಾರ್ಯ, ಒಳ್ಳೆಯ ಉದ್ದೇಶ ಎಲ್ಲವೂ ಕೂಡ ನನ್ನ ಪೂಜೆಯೇ ಆಗಿದೆ. ನಾನು ನಿಮ್ಮ ಜೊತೆಗೆ ಇರುವಂತೆ ಅದು ನನ್ನನ್ನು ಪ್ರಸನ್ನಗೊಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವೊಂದು ಒಳ್ಳೆಯದನ್ನು ಬಯಸಿದಾಗಲೆಲ್ಲ ಅವರ ಉಪಸ್ಥಿತಿ ನಿಮ್ಮ ಜೀವನದಲ್ಲಿ ಇರುತ್ತೆ. ನೀವು ಒಳ್ಳೆಯದನ್ನು ಬಯಸಿದಾಗಿರ್ಬೋದು, ಪೂಜೆ ಮಾಡಿದಾಗಿರ್ಬೋದು, ಇಲ್ಲ ಯಾರಿಗೋ ಒಂದು ಅನ್ನವನ್ನು ಕೊಟ್ಟಾಗಿರ್ಬೋದು, ನಿಸ್ಸಹಾಯಕರ ಸೇವೆ ಮಾಡಿದಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ ತೋರಿದಾಗಿರ್ಬೋದು, ದಯೆ ತೋರಿದಾಗಿರ್ಬೋದು, ಪ್ರಕೃತಿಯನ್ನು ನೀವು ಪ್ರೀತಿಯಿಂದ, ಗೌರವ, ಆಧಾರದಿಂದ ಕಂಡಾಗಲೂ ಅದೆಲ್ಲವೂ ಪೂಜೆಯಂತೆ ನಾನು ಸ್ವೀಕಾರ ಮಾಡಿ ನಿನ್ನನ್ನು ಅನುಗ್ರಹಿಸ್ತೀನಿ. ಇದು ನನ್ನ ಉಪದೇಶದಂತೆ ನಾನು ನೀಡಿರುವ ಮಾತಾಗಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಸಾಕಷ್ಟು ವಿಡಿಯೋಗಳಲ್ಲಿ ಕೇವಲ ನೀವು ದಾನ ಧರ್ಮದ ಬಗ್ಗೆ ಹೇಳ್ತೀರಾ, ಪ್ರಾಣಿ ಪಕ್ಷಿಗಳ ಸೇವೆ, ದಯೆ, ಕರುಣೆ, ಪ್ರೇಮದ ಭಾವವನ್ನು ಮೂಡಿಸ್ಕೊಳ್ಳಿ ಅಂತ ಹೇಳ್ತೀರಾ ಅಂಥೇಳಿ ಅಂದ್ಕೊಳ್ಬೋದು. ಆದರೆ ಬಾಬಾರವರ ಉಪದೇಶಗಳಲ್ಲಿ ಹೆಚ್ಚಿನ ಮಹತ್ವ ಅದಕ್ಕೆ ಇರುತ್ತೆ. ಅಂದರೆ ನೀವು ಭಗವಂತನನ್ನು ಸೇರಲಿಕ್ಕೆ, ಅಂದರೆ ಅವರನ್ನು ಪ್ರಸನ್ನಗೊಳಿಸಲಿಕ್ಕೆ ಸರಳವಾದ ಮಾರ್ಗ ಇದು ಅತ್ಯಂತ ಉಪಯುಕ್ತ ಮಾರ್ಗ ಅಂತ. ಅಂದರೆ ಕರ್ಮಗಳನ್ನು ಕೂಡ ಪುಣ್ಯದತ್ತ ಒಯ್ಯೋದ್ರ ಜೊತೆಗೆ ನಿಮ್ಮ ಪುಣ್ಯವನ್ನು ವೃದ್ಧಿ ಮಾಡುತ್ತೆ, ಹಾಗೆ ಪಾಪವನ್ನು ನಾಶ ಮಾಡುತ್ತೆ. ಹಾಗೆ ಜೀವನದಲ್ಲಿ ನಿಮಗೆ ಒಂದು ಆತ್ಮಬಲ, ನೀವು ಈ ಕೆಲಸಗಳನ್ನೆಲ್ಲ ಮಾಡಿದಾಗ ನಿಮ್ಮ ಬಗ್ಗೆ ನಿಮಗೆ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಅಂದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುತ್ತೆ. ಹಾಗೆ ಮುಂದಿನ ಯಾವುದಾದ್ರೂ ಒಂದು ಕೆಲಸಗಳಲ್ಲಿ ಅಡೆತಡೆಗಳು, ಏನಾದರೂ ಬಾಧೆಗಳಾಗಿರ್ಬೋದು, ಕೆಟ್ಟ ದೃಷ್ಟಿ ಆಗಿರ್ಬೋದು, ಬಾಧಿಸುವ ಸಂಭವ ಇದ್ದರೆ ಅವೆಲ್ಲವನ್ನು ನಿವಾರಣೆ ಮಾಡುತ್ತೆ ಈ ಸೇವೆಗಳು. ಹಾಗಾಗಿ ಇದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಹಾಗೆ ಗುರುವನ್ನಾಗಿರ್ಬೋದು, ಭಗವಂತನನ್ನಾಗಿರ್ಬೋದು ಪ್ರಸನ್ನಗೊಳಿಸಲಿಕ್ಕೆ ಪೂಜೆ, ವ್ರತ, ಕಠಿಣ ಶ್ರಮವನ್ನೇ ಪಡಬೇಕು ಅಂತ ಏನಿಲ್ಲ. ಹೀಗೆ ಸರಳವಾದ ಮಾರ್ಗಗಳನ್ನು ಅನುಸರಿಸಿ ತಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ತಂದುಕೊಂಡು ಈ ರೀತಿ ಸೇವೆ ಮಾಡೋದ್ರಿಂದ ಕೂಡ ಗುರುವನ್ನು, ಭಗವಂತನನ್ನು ಪ್ರಸನ್ನಗೊಳಿಸ್ಬೋದು. ಹಾಗೆ ನೀವು ಅಂದ್ಕೊಂಡಿರುವ ಕೆಲಸವನ್ನು ನೀವು ಪಡ್ಕೊಳ್ಬೋದು, ಕಾರ್ಯವನ್ನು ಸಿದ್ಧಿಸ್ಕೊಳ್ಬೋದು ಅನ್ನೋದು ಗುರುವಿನ ಒಂದು ಮಾರ್ಗದರ್ಶನವಾಗಿದೆ ಇಲ್ಲಿ. ಹಾಗಾಗಿ ನೀವು ಮಾಡುವ ಒಂದು ಪೂಜೆ, ಸೇವೆ, ದಾನ, ಧರ್ಮ ಎಲ್ಲವೂ ಕೂಡ ಇಲ್ಲಿ ಗಣನೆಗೆ ಬರುತ್ತೆ. ಈ ಸಮಯದಲ್ಲಿ ನೀವು ನಂಬಿರುವ ದೈವ ಶಕ್ತಿಗಳಾಗಿರ್ಬೋದು, ಹಾಗೆ ನಿಮ್ಮ ಗುರು ಹಿರಿಯರಿಂದ ಒಂದು ಆಶೀರ್ವಾದವನ್ನು ಏನು ಪಡ್ಕೊಂಡಿದ್ದೀರಲ್ಲ, ಹಾಗೆ ಬಾಬಾರವರಾಗಿರ್ಬೋದು ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂದರೆ ಯಾವ ವಿಚಾರದಲ್ಲಿ ನೀವು ಮುಂದೆ ಹೋಗಬೇಕು ಅಂತೇಳಿ ಬಹಳ ದಿನದಿಂದ ಒಂದು ಕಾಯ್ತಾ ಇದ್ರಲ್ಲ, ಆ ಪರಿವರ್ತನೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ತುಂಬ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಿದೆ. ನಂಬಿಕೆ ಇಟ್ಟು ಆ ಕೆಲಸದಲ್ಲಿ ನೀವು ಮುಂದುವರಿ, ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ಸಫಲತೆ ಸಿಗುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಬಯಸಿ ಸೊಲ್ಯೂಷನನ್ನು ಹುಡುಕ್ತಾ ಇದ್ದೀರಾ, ಆ ಸೊಲ್ಯೂಷನನ್ನು ಬಾಬಾರವರು ನಿಮ್ಮ ಬಳಿ ಹೊತ್ತು ತರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ನೀವು ಅವರಲ್ಲೇ ಸಮರ್ಪಣೆಯಾಗಿ ಆ ಪ್ರಶ್ನೆಯನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ಆ ವಿಚಾರಕ್ಕೋಸ್ಕರ ಒತ್ತಡಕ್ಕೆ ಒಳಗಾಗೋದು ಬೇಡ. ಖಂಡಿತವಾಗಿಯೂ ಆ ಪರಿಹಾರ ಬಾಬಾರವರೇ ನಿಮಗೆ ನೀಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತದೆ. ಅವರಲ್ಲೇ ದೃಢ ವಿಶ್ವಾಸದಿಂದ ಶರಣಾಗಿ
ನಿಮ್ಮನ್ನು ಅನಾರೋಗ್ಯದಿಂದ ಮುಕ್ತಗೊಳಿಸ್ತಾ ಇದ್ದಾರೆ, ಅಂದರೆ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾಯಿದೆ. ಹಾಗಾಗಿ ಅವರ ಉದಿಯ ಸೇವನೆ ಹಾಗೆ ಧಾರಣೆಯನ್ನು ನಿರಂತರವಾಗಿ ಮಾಡಿ. ಖಂಡಿತವಾಗಿಯೂ ಯಾವುದೇ ರೀತಿ ಸಮಸ್ಯೆಯಲ್ಲಿ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅವೆಲ್ಲವೂ ನಿವಾರಣೆ ಕಾಣ್ತವೆ. ನಂಬಿಕೆಯಿಂದ ಅವರಲ್ಲಿ ಶರಣಾಗಿ ಉದಿಯ ಸೇವನೆ ಮತ್ತು ಧಾರಣೆಯನ್ನು ಮಾಡ್ತಾ ಹೋಗಿ, ಅವರ ಮಂತ್ರವನ್ನು ಪಠಿಸ್ತಾ ಹೋಗಿ ಹೀಲ್ ಆಗತ್ತೆ, ಅಂದರೆ ನಿಮ್ಮನ್ನು ಅವರು ಗುಣಪಡಿಸ್ತಾರೆ, ಅದಕ್ಕೆ ಸಹಾಯ ಆಗತ್ತೆ, ಮಾಧ್ಯಮವಾಗಿ ಆ ಮಂತ್ರ ಕೆಲಸ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ, ದೇಹದಲ್ಲಿ ಬಹಳ ಒಂದು ನೋವಿದೆ, ಸಂಕಟ ಆಗ್ತಾ ಇದೆ, ಏನೋ ಒಂದು ರೀತಿಯಲ್ಲಿ ಏನೋ ಕಳ್ಕೊಂಡ ಅನುಭವ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ನೀವು ಬಹಳನೇ ಭಯಗೊಂಡಿದ್ದೀರಾ ಅಂದರೆ ಈ ಮಂತ್ರವನ್ನು ನೀವು ಪಠಿಸ್ತಾ ಹೋದರೆ ನಿಮ್ಮನ್ನು ಬಾಬಾರವರೇ ಸ್ವತಃ ಗುಣಪಡಿಸ್ತಾರೆ. ಅಂದರೆ ನಿಮ್ಮಲ್ಲಿ ಒಂದು ದೈಹಿಕ ಹಾಗೆ ಮಾನಸಿಕ ಸದೃಢತೆ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಸುಧಾರಣೆ ಕಾಣುತ್ತೆ. ನಂಬಿಕೆಯಿಂದ, ವಿಶ್ವಾಸದಿಂದ ಈ ಹೀಲಿಂಗ್ ಮಂತ್ರವನ್ನು ಪಠಿಸಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಮಂತ್ರ ಈ ರೀತಿಯಾಗಿದೆ. ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ. ಓಂ ಸಾಯಿ ಅಸಹಾಯ ಸಹಾಯಾಯ ನಮಃ ಅನ್ನುವ ಈ ಮಂತ್ರವನ್ನು ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು 33 ಬಾರಿ ಪಠಿಸ್ತಾ ಇರಿ. ಹಾಗೆ ಆಗಾಗ ಸಮಯ ಸಿಕ್ಕಾಗಲೆಲ್ಲ ಬಾಬಾರವರನ್ನು ನೆನೆದು ನನ್ನನ್ನು ಗುಣಪಡಿಸ್ತಾ ಇದ್ದಾರೆ ಬಾಬಾ, ನನ್ನ ಕಾಯಿಲೆ ಎಲ್ಲವೂ ನನ್ನಿಂದ ದೂರವಾಗುತ್ತೆ, ಯಾವುದೋ ಜನ್ಮದಲ್ಲಿ ಏನು ಮಾಡಿದ್ನೇನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಈ ರೀತಿ ಒಂದು ಕರ್ಮ ಕಾಡ್ತಾ ಇದೆ, ಖಂಡಿತ ಈ ಕರ್ಮವನ್ನು ಕಳೆದುಕೊಳ್ಳಿಕ್ಕೆ ಆ ಗುರು ನನಗೆ ಸಹಾಯ ಮಾಡ್ತಿದ್ದಾರೆ, ನನ್ನ ಭಾರವನ್ನು ಭರಿಸಿ ನನ್ನನ್ನು ಕ್ಷೇಮವಾಗಿಸ್ತಾ ಇದ್ದಾರೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ಜಪಿಸ್ತಾ ಬನ್ನಿ. ಖಂಡಿತವಾಗಿ 33 ದಿನಗಳಲ್ಲೇ ನಿಮಗೆ ಇದರಿಂದ ಒಂದು ರಿಲೀಫ್ ಸಿಗುತ್ತೆ, ನಿಮ್ಮ ಅನಾರೋಗ್ಯದಿಂದ ಮುಕ್ತವಾಗ್ತೀರಾ. ಕೆಲವರು ಇಲ್ಲಿ ತಮ್ಮ ಕೆಲವು ಸಂಬಂಧಗಳಲ್ಲಿ ಒಂದು ಸ್ಥಿರತೆ ಬೇಕು ಅಂತೇಳಿ ಬಯಸ್ತಾ ಇದೆ, ಅಂದರೆ ಸ್ಟೇಬಲ್, ಅಂದರೆ ನಾನು ಆ ಸಂಬಂಧದಲ್ಲಿ ಒಂದು ಒಳ್ಳೆಯ ಬಲವಾದ ಸ್ಥಿರತೆಯನ್ನು ಬಯಸ್ತಾ ಇದ್ದೀನಿ, ಅದನ್ನು ನನಗೆ ಕರುಣಿಸು ತಂದೆ ಅಂತೇಳಿ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ. ಅಂದರೆ ಗಂಡ ಹೆಂಡತಿಯ ಸಂಬಂಧದಲ್ಲಾಗಿರ್ಬೋದು, ಇಲ್ಲ ಪ್ರೇಮಿಗಳ ಸಂಬಂಧದಲ್ಲಾಗಿರ್ಬೋದು, ಇಲ್ಲ ಯಾವುದೇ ರೀತಿ ತಂದೆ ತಾಯಿ, ಇಲ್ಲ ಅಂದರೆ ಮಕ್ಕಳ ಸಂಬಂಧದಲ್ಲಾಗಿರ್ಬೋದು, ಈ ರೀತಿ ವಿಚಾರ ಬರ್ತಾ ಇದೆ ಇಲ್ಲಿ. ಅಂದರೆ ಅದು ಯಾವುದೋ ರೀತಿಯಲ್ಲಿ ಒಂದು ಸಂಬಂಧ ಹಾಳಾಗಿದೆ, ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಶ್ರಮ ಪಟ್ಟಿದ್ದೀರಾ, ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಪಟ್ಟಿದ್ದೀರಾ. ಅದರಲ್ಲಿ 3ನೇ ವ್ಯಕ್ತಿಗಳು ಅಡ್ಡ ಬಂದು 3ನೇ ವ್ಯಕ್ತಿಗಳ ಪ್ರವೇಶ ಆಗಿ ಅದರಲ್ಲಿ ನಿಮ್ಮನ್ನು ವಿಚಲಿತಗೊಳಿಸುವಂತೆ ಮಾಡಿದೆ. ಅಂದರೆ ಅಲ್ಲಿರುವ ಸ್ಥಿತಿಗತಿಗಳನ್ನಾಗಿರ್ಬೋದು, ಇಲ್ಲ ಅವರೇ ಏನಾದರೂ ಮುಂದುವರೆದು ನಿಮ್ಮ ಜೊತೆ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರೆಯೋಣ ಅಂತೇಳಿ ಬಯಸಿದ್ರು ಕೂಡ ಈ ಸಮಯದಲ್ಲಿ 3ನೇ ವ್ಯಕ್ತಿ ಅವರನ್ನು ತಡೀತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಇಲ್ಲಿ ಹೆದರೋ ಅವಶ್ಯಕತೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ, ಏನಾಗ್ಬಿಡುತ್ತೇನೋ, 3ನೇ ವ್ಯಕ್ತಿಯಿಂದ ನಮ್ಮ ಸಂಬಂಧ ಇನ್ನೂ ಹಾಳಾಗುತ್ತೆ ಏನೋ ಅನ್ನೋ ರೀತಿಯಲ್ಲಿ ಚಿಂತೆ ಮಾಡೋದಕ್ಕಿಂತ ಗುರುವಿನಲ್ಲಿ ಆ ವಿಚಾರವನ್ನು ದೃಢವಾದ ಮನಸ್ಥಿತಿಯೊಂದಿಗೆ ಸಮರ್ಪಣೆ ಮಾಡಿ ಅದರಲ್ಲಿ ಒಂದು ಪರಿವರ್ತನೆಯನ್ನು ತಂದುಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಅಂದರೆ ನೀವು ದಿನನಿತ್ಯ ಮಾಡ್ತಾ ಇರುವ ಮ್ಯಾನಿಫೆಸ್ಟೇಷನ್ ಏನಿದಿಲ್ಲ ಅದು ಬಹಳವಾಗಿ ಸ್ಥಿರವಾಗಿರಬೇಕು, ಆಗ ನಿಮ್ಮ ಸಂಬಂಧದಲ್ಲಿ ಸ್ಥಿರತೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನೀವು ಏನು ಅಂದ್ಕೊಂಡಿದ್ರು, ಯಾವ ಬದಲಾವಣೆಯನ್ನು ಯಾವ ಮನುಷ್ಯನಿಂದ ಪಡ್ಕೊಳ್ಬೇಕು, ಯಾವ ವಿಚಾರದಿಂದ ಪಡ್ಕೊಳ್ಬೇಕು, ಹಾಗೆ ಆ ಸಂಬಂಧವನ್ನು ಸ್ಥಿರವಾಗಿಸ್ಕೊಳ್ಬೇಕು ಅಂತೇಳಿ ಬಹಳ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಅದರ ಬಗ್ಗೆ ನೀವು ಪ್ರಾರ್ಥನೆಯನ್ನು ಮಾಡ್ತಾನೆ ಹೋಗಿ, ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಹೋಗಿ. ನಂಬಿಕೆ ಕಳ್ಕೊಬೇಡಿ, ಪರಿವರ್ತನೆ ಆಗಲಿಕ್ಕೆ ಬಹಳ ಹೊತ್ತು ಬೇಡ, ಇಷ್ಟು ವರ್ಷ ಕಾದಿದ್ದೀರಾ ಇಲ್ಲ ಅಂತಲ್ಲ, ಅದು ಒಂದು ಪಾಠ ಅಂದ್ಕೊಳ್ಳಿ, ಇಲ್ಲ ನಿಮ್ಮದೇ ಯಾವುದೋ ಒಂದು ರೀತಿಯ ತಪ್ಪಿಗೆ ಶಿಕ್ಷೆ ಅಂದ್ಕೊಳ್ಳಿ, ಒಟ್ಟಾರೆಯಾಗಿ ಪರಿವರ್ತನೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಧೃತಿಗೆಡಬೇಡ್ರಿ, ತಾಳ್ಮೆಗೆಡಬೇಡ್ರಿ. ತಾಳ್ಮೆಯಿಂದ ನೀವು ಏನೇ ಒಂದು ಪ್ರಾರ್ಥನೆಯನ್ನು ಭಗವಂತನ ಪಾದಕ್ಕೆ ಸಲ್ಲಿಸಿದರೆ ಅಲ್ಲಿ ಖಂಡಿತವಾಗಿ ಅದರ ಸಿದ್ಧತೆ ನಡೀತಾ ಇರುತ್ತೆ. ಹಾಗೆ ನೋಡಿ, ಇಲ್ಲಿ ಬೆಳಕು ಬರ್ತಾ ಇದೆ, ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬೆಳಕಿನ ಆಗಮನ ಆಗ್ತಾ ಇದೆ. ಅಂದರೆ ಅದು ನಿಮಗೆ ತುಂಬಾ ಸಂತೋಷ ತಂದುಕೊಡುತ್ತೆ ಆ ವಿಚಾರ. ಅದು ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಮಕ್ಕಳ ಮೂಲಕ ಬರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಕೆಲಸ ಮಾಡೋ ಜಾಗದಿಂದ ಬರ್ಬೋದು, ಇಲ್ಲ ವೈಯಕ್ತಿಕ ವಿಚಾರದಲ್ಲಿ ಒಂದು ಸುಧಾರಣೆ ಆಗೋದ್ರ ಮೂಲಕ ಬರ್ಬೋದು. ಒಟ್ಟಾರೆಯಾಗಿ ಬೆಳಕು ನಿಮ್ಮ ಜೀವನದಲ್ಲಿ ಮೂಡುವ ಸಂದರ್ಭ ಬಹಳನೇ ಇದೆ, ಅಂದರೆ 99 ಭಾಗದಷ್ಟು ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗೆ ಇನ್ನು 1% ಆಗೋದಿಲ್ಲ ಅಂತ ಏನಿಲ್ಲ, ನಿಮ್ಮ ಪ್ರಾರ್ಥನೆ ಸೇರಬೇಕು, ದೃಢವಾದ ವಿಶ್ವಾಸ ಇರಬೇಕು, ಆಗ ಬೇಗನೆ ಪರಿವರ್ತನೆ ಸಿಗುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತದೆ, ನೀವೊಬ್ಬ ವಿಶೇಷವಾದ ವ್ಯಕ್ತಿ ಆಗಿದ್ದೀರಾ. ಹಾಗಾಗಿ ಕೆಲವು ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಇರೋದು, ಎಲ್ಲದೂ ಸಿಗೋದಿಲ್ಲ. ಅಂದರೆ ತಪ್ಪುಗಳನ್ನು ಮಾಡಿರ್ತಾರೆ ಎಲ್ಲರೂ, ಆದರೆ ತಿದ್ಕೊಳ್ಳೋ ಅವಕಾಶ ಕೆಲವರಿಗಷ್ಟೇ ಸಿಗುತ್ತೆ. ಆ ಅವಕಾಶಗಳು ಸಿಕ್ಕಾಗ ಅವರು ತಿದ್ಕೊಂಡ್ರು ಅಂದರೆ ಖಂಡಿತವಾಗಿ ಅವರಿಗೆ ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ವಿಶೇಷವಾದ ಸ್ಥಾನಮಾನ ಗೌರವದಲ್ಲಿ ಗುರುತಿಸ್ಕೊಳ್ತಾರೆ. ಅದಕ್ಕೆ ಜೊತೆಯಾಗಿ ನಾನೇ ನಿಲ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ನೀವು ಈ ಸಮಯದಲ್ಲಿ ವಿಶೇಷವಾದ ಸ್ಥಾನಮಾನ ಗೌರವವನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅದು ಕೆಲಸದ ಜಾಗದಲ್ಲಾಗಿರ್ಬೋದು, ಇಲ್ಲ ಯಾರದ್ದೋ ಮನಸ್ಸಿನಲ್ಲಾಗಿರ್ಬೋದು, ಇಲ್ಲ ನೀವು ವಾಸ ಮಾಡೋ ಸುತ್ತಮುತ್ತ ಪರಿಸರದಲ್ಲಾಗಿರ್ಬೋದು, ನಿಮಗೆ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೆ. ಅಂದರೆ ನಿಮ್ಮ ವ್ಯಕ್ತಿತ್ವವನ್ನು ಅಳೆದು ತೂಗಿ ನಿಮಗೆ ಒಂದು ಗೌರವವನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅದಕ್ಕೆ ಅರ್ಹರು, ನಿಮಗೋಸ್ಕರ ಅದು ಡಿಸರ್ವ್ ಆಗಿದೆ, ಅದನ್ನು ಪಡ್ಕೊಳ್ಳೋ ಸಮಯ ಇದಾಗಿದೆ. ಅಂದರೆ ಹಿಂದೆ ಯಾರು ಏನು ಮಾತಾಡಿದ್ರೋ ಅದು ಗೊತ್ತಿಲ್ಲ, ಆದರೆ ಈಗ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸಿ
ನಿಮ್ಮನ್ನು ಕೂಡ ಅಳೆದು ತೂಗ್ತಾ ಇದ್ದಾರೆ. ಆ ರೀತಿಯಲ್ಲಿ ನಿಮ್ಮ ಒಂದು ವರ್ತನೆ ಇದೆ. ಅಂದರೆ ಇದರ ಅರ್ಥ ಅವರು ನಿಮ್ಮನ್ನು ಗುರುತಿಸಿ ಯಾರಿಗೂ ಉದಾಹರಣೆಯಾಗಿ ಹೇಳ್ತಿದ್ದಾರೆ, ನೋಡು ಅವ್ರ ಥರ ಇರಬೇಕು, ಅವ್ರ ಥರ ವ್ಯಕ್ತಿತ್ವದೊಂದಿಗೆ ಬದುಕಬೇಕು, ಪ್ರೇರಣೆಯಾಗಿರಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಪ್ರೇರಣೆಯ ರೂಪದಲ್ಲಿ, ಉದಾಹರಣೆಯ ರೂಪದಲ್ಲಿ ಇನ್ನೊಬ್ಬರಿಗೆ ತೋರಿಸ್ತಾ ಇದ್ದಾರೆ. ಅವ್ರ ಮಕ್ಕಳಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು, ಗಂಡರಿಗಾಗಿರ್ಬೋದು, ಒಟ್ಟಾರೆಯಾಗಿ ತೋರಿಸ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿತ್ವ ಅಷ್ಟು ವಿಶೇಷವಾದ ರೀತಿಯಲ್ಲಿ ಪರಿವರ್ತನೆಯನ್ನು ಕಂಡಿದೆ. ಖಂಡಿತ ನೀವೊಬ್ಬ ವಿಶೇಷವಾದ ವ್ಯಕ್ತಿ ಆಗಿದ್ದೀರಾ ಈ ಸಮಯದಲ್ಲಿ. ಅಂದರೆ ಕೆಲವೊಂದು ಒಳ್ಳೆಯ ಪರಿವರ್ತನೆಯ ಜೊತೆಗೆ ಜೀವನದಲ್ಲಿ ಮುಂದೆ ಹೋದರೆ ಅದು ಸ್ವಲ್ಪ ದಿನ ಗುರುತಿಸ್ಕೊಳ್ಳೋಕ್ಕೆ ತಡ ಆಗ್ಬೋದು, ಆದರೆ ಗುರುತಿಸ್ಕೊಂಡಲ್ಲಿ ನಿಮಗೆ ವಿಶೇಷವಾದ ಸ್ಥಾನ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಯಾವುದ್ಯಾವುದೋ ರೀತಿಯಲ್ಲಿ ಬದುಕೋದಲ್ಲ, ಬದುಕಿದರೆ ಅದಕ್ಕೊಂದು ಅರ್ಥ ಸಿಗಬೇಕು, ಆ ರೀತಿಯಲ್ಲಿ ಬದುಕಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಂದರೆ ಲೋಕನೇ ಗುರುತಿಸ್ಬೇಕು ಅನ್ನೋ ರೀತಿಯಲ್ಲಿ ಬದುಕಬೇಕು ಅನ್ನೋದಕ್ಕಿಂತ ನಮ್ಮ ಸುತ್ತಮುತ್ತ ಇರುವ ಒಂದಿಷ್ಟು ಜನನಾದರೂ ಒಳ್ಳೆಯವರು, ಇಲ್ಲ ಇವರನ್ನು ಉದಾಹರಣೆಯಾಗಿ ತಗೊಂಡು ನಾವು ಬದುಕ್ಬೋದು, ನಮ್ಮ ಮಕ್ಕಳಿಗೂ ಕೂಡ ಇವರನ್ನು ಉದಾಹರಣೆಗೆ ಕೊಡ್ಬೋದು ಅನ್ನೋ ರೀತಿಯಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಇದ್ದೀರಾ ಈಗ ನೀವು. ಅಂದರೆ ಖಂಡಿತವಾಗಿಯೂ ನಿಮ್ಮನ್ನು ಆ ಗುರುವೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಭಗವಂತನ ಒಂದು ಅಧೀನದಲ್ಲಿ ಈ ಸಮಯದಲ್ಲಿ ನೀವು ಇದ್ದೀರಾ ಅನ್ನೋ ರೀತಿಯಲ್ಲಿ, ಅಂದರೆ ಅವರ ಗಮನದಲ್ಲಿ ನೀವು ಬಹಳನೇ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಎಲ್ಲರೂ ಭಗವಂತನ ಗಮನದಲ್ಲಿ ಇರ್ತಾರೆ, ಇಲ್ಲ ಅಂತಲ್ಲ, ಅದರಲ್ಲಿ ಕೆಲವರು ವಿಶೇಷವಾಗಿರ್ತಾರೆ. ಅಂಥ ವಿಶೇಷವಾದ ಸ್ಥಾನಮಾನ ಈ ಸಮಯದಲ್ಲಿ ನಿಮ್ಮದಾಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತಂದುಕೊಂಡು ಕೆಲವು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಅಂದರೆ ತೀರ್ಮಾನಗಳನ್ನು ಸಮಯಕ್ಕೆ ಸರಿಯಾಗಿ ತಗೊಂಡು ಬದಲಾವಣೆಯತ್ತ ಸಾಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಪರಿವರ್ತನೆ ಎಲ್ಲರಿಗೂ ಸಿಗುತ್ತೆ, ಆದರೆ ಅದನ್ನು ಅರ್ಥ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಬದಲಾವಣೆ ಆಗ್ತಾರಲ್ಲ, ಅವರು ನಿಜವಾಗ್ಲೂ ಬುದ್ಧಿವಂತರು ಅನ್ನೋ ರೀತಿಯಲ್ಲಿ ನೀವು ಬುದ್ಧಿವಂತರ ಪಟ್ಟಿಗೆ ಸೇರಿದ್ದೀರಾ. ಅಂದರೆ ಆಧ್ಯಾತ್ಮಿಕ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ಅಂದರೆ ಖಂಡಿತ ಅದು ನಿಮ್ಮ ಜೀವನದಲ್ಲಿ ತುಂಬಾ ನಿಮ್ಮನ್ನು ತಿರುವುಗಳೊಂದಿಗೆ ತಗೊಂಡೋಗುತ್ತೆ. ಅಂದರೆ ಒಂದು ಒಳ್ಳೆಯ ಶಿಸ್ತುಬದ್ಧವಾದ ಜೀವನವನ್ನು ಮೂಡಿಸ್ಕೊಳ್ಳೋದ್ರ ಜೊತೆಗೆ ಒಂದು ಅರಿವು ಇರುತ್ತೆ ನಿಮಗೆ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಆ ರೀತಿಯ ಅರಿವಿನ ಜೀವನ ಈ ಸಮಯದಲ್ಲಿ ನೀವು ನಡೆಸ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಮುಂದಿನ ಜೀವನ ಸುರಕ್ಷಿತವಾಗಿದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಒಳ್ಳೆಯದೇ ಸಿಗುತ್ತೆ. ಅಂದರೆ ನೀವು ಒಬ್ಬ ತಾಯಿಯಾಗಿ, ತಂದೆಯಾಗಿ, ಇಲ್ಲ ಯಾವುದೋ ಒಂದು ರೀತಿ ಸಂಬಂಧದಲ್ಲಿ ಒಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಅಂದರೆ ಈ ಸಮಯದಲ್ಲಿ ನಿಮ್ಮ ಶುದ್ಧ ಮನಸ್ಸಿನ ಪ್ರಾರ್ಥನೆ ಫಲ ಕೊಡ್ತಾ ಇದೆ. ಹಾಗಾಗಿ ನೀವು ಬಯಸಿದ್ದು ಆದಷ್ಟು ಬೇಗನೆ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಯಾವ ಸಂಬಂಧ ಸರಿಯಾಗಬೇಕು, ಯಾವ ವಿಚಾರದಲ್ಲಿ ಪರಿವರ್ತನೆ ಬೇಕು, ಯಾರು ನಿಮ್ಮ ಜೀವನದಲ್ಲಿ ಬರಬೇಕು ಅಂತೇಳಿ ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರಲ್ಲ, ಖಂಡಿತ ಇನ್ನು 1.5 ತಿಂಗಳಲ್ಲಿ ಅವರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ, ಮರಳಿ ಬರ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಹೊಸದೊಂದು ತಿರುವಿನೊಂದಿಗೆ ಹೊಸ ಜೀವನ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಪ್ರಾರ್ಥನೆ ಆಗಿರ್ಬೋದು, ದೃಢ ಸಂಕಲ್ಪ ಆಗಿರ್ಬೋದು, ಈ ಸಮಯದಲ್ಲಿ ಫಲ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಯಾರೋ ಏನೋ ಮಾಡ್ತಾ ಇದ್ದಾರೆ ಅನ್ನುವ ಚಿಂತೆ ಬೇಡ. ಭಗವಂತನ ಚಿಂತನೆಯೊಂದಿಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತಂದುಕೊಳ್ಳುವ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ನೀವು ನಂಬಿದ ದೇವರುಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ನೇರವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗೆ ನಿಮ್ಮನ್ನು ಬಿಟ್ಟು ಹೋದ ಸಂಬಂಧಗಳು ಸರಿ ಆಗಬೇಕು ಅಂತೇಳಿ ಏನು ಬಯಸ್ತಾ ಇದ್ದಾರಲ್ಲ, ಹಂಬಲಿಸ್ತಾ ಇದ್ದೀರಾ, ಪ್ರಾರ್ಥಿಸ್ತಾ ಇದ್ದಾರಲ್ಲ, ಖಂಡಿತವಾಗಿಯೂ ಅವರು ಮರಳಿ ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಅದೇ ದೃಢ ವಿಶ್ವಾಸದೊಂದಿಗೆ ನೀವು ಮುಂದೆ ಒರೀರಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಂತೋಷದ ದಿನಗಳು ಬರ್ತವೆ. ನಿಮ್ಮ ನಂಬಿಕೆ, ದೃಢ ವಿಶ್ವಾಸದ ಪ್ರಾರ್ಥನೆ ಎಂದಿಗೂ ಕೂಡ ಹುಸಿ ಆಗೋದಿಲ್ಲ. ಕೆಲವೊಂದು ಏರಿಳಿತಗಳನ್ನು ಕಂಡಿದ್ದೀರಾ, ಇಲ್ಲ ಅಂತಲ್ಲ ಆ ವಿಚಾರದಲ್ಲಿ, ಆದರೂ ಜಯ ನಿಮ್ಮದೇ ಆಗತ್ತೆ, ಗೆಲುವು ನಿಮ್ಮದೇ ಆಗತ್ತೆ. ನಿಮ್ಮದು ಏನಿತ್ತೋ ಅದು ನಿಮಗೆ ಬಂದು ಮರಳಿ ಸೇರುತ್ತೆ ಅನ್ನೋ ವಿಚಾರದಲ್ಲಿ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅವರ ಪಾದಗಳಲ್ಲಿ ವಿಚಾರವನ್ನು ಇಟ್ಟು ಶರಣಾಗಿದ್ದೀರಾ. ಖಂಡಿತವಾಗಿ ಇಲ್ಲಿ ಸಮಯಕ್ಕೆ ಅನುಗುಣವಾಗಿ ಎಲ್ಲ ರೀತಿಯಲ್ಲೂ ಪರಿವರ್ತನೆ ಸಿಗುವಂತೆ ಬಾಬಾ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ದೃಢವಾದ ವಿಶ್ವಾಸದೊಂದಿಗೆ ನೀವು ಮುಂದೆ ಸಾಗಿ ಖಂಡಿತವಾಗಿಯೂ ಪರಿವರ್ತನೆ ಸಿಗುತ್ತೆ, ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಹಾಗೆ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಈಗ ಈ ಸಮಯದಲ್ಲಿ ನಿಮಗೆ ಏನಾದರೂ ಕೆಟ್ಟದ್ದು ಆಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಅಂದರೆ ನಿಮ್ಮ ಉನ್ನತಿಯನ್ನಾಗಿರ್ಬೋದು, ಇಲ್ಲ ನೀವು ಗೌಪ್ಯವಾಗಿ ಯಾವುದೋ ಒಂದು ವಿಚಾರದಲ್ಲಿ ಮುಂದುವರಿತೋ ವಿಚಾರವಾಗಿರ್ಬೋದು, ಅವರಿಗೆ ತಿಳಿತಾ ಇದೆ ಸ್ವಲ್ಪ ಸ್ವಲ್ಪ. ಹಾಗಾಗಿ ಇವರು ಏನೋ ಮಾಡ್ತಾ ಇದ್ದಾರೆ, ಇವರಿಗೇನೋ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಈ ಒಳ್ಳೆಯದನ್ನು ಏನೋ ಪಡ್ಕೊಳ್ಳೋಕ್ಕೆ ಹಂಬಲಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ಅವ್ರಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಅವರು ಕೆಲವು ವಿಚಾರದಲ್ಲಿ ಅಡೆತಡೆಗಳನ್ನು ತರಬೇಕು ಅಂತೇಳಿ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನಿಮ್ಮ ಒಂದು ವಿಶೇಷವಾದ ಸಕಾರಾತ್ಮಕ ಯೋಚನೆಗಳು ಅವರ ಕೆಲವು ವಿಚಾರಗಳನ್ನು ಸೋಲುವಂತೆ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಭಕ್ತಿ, ನಿಮ್ಮ ಒಂದು ಶುದ್ಧ ಭಾವನೆ ಆಗಿರ್ಬೋದು, ನೀವು ನಡೀತಾ ಇರುವ ದಾರಿ ಆಗಿರ್ಬೋದು, ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು, ಅವರನ್ನು ಎಲ್ಲೋ ರೀತಿಯಲ್ಲಿ ಸೋಲುವಂತೆ ಮಾಡ್ತಾ ಇದ್ದೇವೆ. ಹಾಗಾಗಿ ಧೈರ್ಯವಾಗಿ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ನೀವು ಮುಂದುವರಿರಿ, ಜಯ ನಿಮ್ಮದೇ ಆಗುತ್ತೆ, ನ್ಯಾಯ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಕೆಲವು ವಿಚಾರಗಳನ್ನು ಎದುರಿಸಲೇಬೇಕು, ಕೆಲವು ಪರಿಸ್ಥಿತಿಗಳಲ್ಲಿ ನೀವು ಧೈರ್ಯವಾಗಿ ಮುಂದುವರಿಲೇಬೇಕು, ಆಗ ನೀವು ಖಂಡಿತವಾಗಿ ಗೆಲ್ತೀರಾ.
ಎಲ್ಲಿಯವರೆಗೂ ದುರ್ಬಲತೆ ಭಯ ಅನ್ನೋದು ನಿಮ್ಮನ್ನು ಕಾಡುತ್ತೋ ಆ ಸಮಯದಲ್ಲಿ ನಿಮ್ಮ ಬಳಿಯೇ ಗೆಲುವಿದ್ರೂ ಕೂಡ ಅದನ್ನು ಕಂಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ನಿಮಗೆ ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಧೈರ್ಯವಾಗಿ ಮುಂದೆ ಸಾಗ್ರಿ. ಖಂಡಿತ ಈ ಸಮಯದಲ್ಲಿ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಆಗಿರ್ಬೋದು, ನಿಮ್ಮ ಕರ್ಮದ ಉದ್ದೇಶಗಳಾಗಿರ್ಬೋದು ಸಹಾಯಕ್ಕೆ ನಿಲ್ತವೆ. ನೀವು ಅಂದ್ಕೊಂಡಿದ್ರಲ್ಲೇ ನಿಮಗೆ ಜಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗೆ ಕೆಲವರು ಯಾವುದೋ ಒಂದು ವಿಚಾರದಲ್ಲಿ ಒಂದು ಅಂಗಡಿ ಸೇಲ್ ಆಗಬೇಕು ಅಂತೇಳಿ ಅಂದ್ಕೊಂಡಿದ್ರಿ, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಾ ಇದ್ರಲ್ಲ, ಖಂಡಿತವಾಗಿಯೂ ಇನ್ನು 15 ದಿನಗಳಲ್ಲಿ ಅದರಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಿದ್ದಾರೆ. ಹಾಗಾಗಿ ಆ ವಿಚಾರದಲ್ಲಿ ದೃಢವಾದ ಮನಸ್ಥಿತಿಯೊಂದಿಗೆ ಬಾಬಾರವರಲ್ಲಿ ಸಮರ್ಪಣೆಯಾಗಿ ಮುಂದುವರಿರಿ, ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ರಿ. ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ಆ ವ್ಯವಹಾರ ಒಳ್ಳೆಯ ರೀತಿಯಲ್ಲಿ ಬಗೆಹರಿಯುತ್ತೆ. ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಆದ ಮೋಸದಿಂದ ನೀವು ಕುಗ್ಗಿದ್ದೀರಾ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೀರಾ. ಎಲ್ಲಿ ಆ ರೀತಿಯ ಒಂದು ಒಳ್ಳೆಯ ಜೀವನ ಮತ್ತೆ ಸಿಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಹಂಬಲಿಸ್ತಾ ಇದ್ದೀರಾ, ಪ್ರಾರ್ಥಿಸ್ತಾ ಇದ್ದೀರಾ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಭರವಸೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ ಆ ವ್ಯಕ್ತಿ ಮರಳಿ ಬರ್ತಾರೆ ಅಂತೇಳಿ. ಆದರೆ ಇಲ್ಲಿ ನಿಮ್ಮ ದೃಢವಾದ ನಂಬಿಕೆ ಆಗಿರ್ಬೋದು, ಶರಣಾಗತಿಯ ಭಾವ ಆಗಿರ್ಬೋದು ನಿಮಗೆ ಅದರಲ್ಲಿ ಒಂದು ಸ್ವತಂತ್ರತೆಯನ್ನು ತಂದುಕೊಡುತ್ತೆ. ಯಾರು ಅವರ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ 3ನೇ ವ್ಯಕ್ತಿ ಪ್ರವೇಶ ಮಾಡಿದ್ದಾರೆ, ಅವರನ್ನೇ ಇವರು ನಂಬಿದ್ದಾರೆ. ಅವ್ರು ಬಿಟ್ಟರೆ ನನ್ನ ಜೀವನದಲ್ಲಿ ಯಾರೂ ಇಲ್ಲ, ಅವರೇ ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದಾರೆ, ಹಾಗಾಗಿ ನಾನು ಅವ್ರ ಜೊತೆಗೆ ಮುಂದುವರಿತೀನಿ ಅಂತೇಳಿ ಅವ್ರು ಹೇಳಿರ್ಬೋದು. ಆದರೂ ಕೂಡ ನಿಮ್ಮ ದೃಢವಾದ ವಿಶ್ವಾಸದ ಪ್ರಾರ್ಥನೆ ಹಾಗೆ ಯಾಚನೆ ಆಗಿರ್ಬೋದು, ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ನೀವು ಏನು ಬಯಸಿದಿರಲ್ಲ ಅದು ನಿಮಗೆ ಸಿಗುವಂತೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ಪರಿವರ್ತನೆ ಖಂಡಿತ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಕೆಲವು ಕಷ್ಟಗಳಿಂದ ನೀವು ಮುಕ್ತವಾಗ್ತೀರಾ, ಕೆಲವು ಕೆಟ್ಟ ಪರಿಸ್ಥಿತಿಗಳಿಂದ ನಿಮಗೆ ಸ್ವತಂತ್ರತೆ ಸಿಗುತ್ತೆ, ಹಾಗೆ ಜೀವನದಲ್ಲಿ ನೀವು ಮುಂದೆ ಹೋಗಲಿಕ್ಕೆ ದಾರಿ ಕೂಡ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಕೆಲವು ಜನರಿಂದ ನೀವು ತುಂಬ ನಿರಾಸೆಗೆ ಒಳಗಾಗಿದ್ದೀರಾ, ಕೆಲವು ವಿಚಾರಗಳಲ್ಲಿ ಬರೀ ಸೋಲನ್ನೇ ಕಂಡಿದ್ದೀರಾ, ಇದರಿಂದ ಜೀವನದಲ್ಲಿ ಕುಗ್ಗು ಹೋಗ್ಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಹಾಗೆ ಕೆಲವರು ನಿಮಗೆ ತುಂಬಾ ಮೋಸ ಮಾಡಿದ್ದಾರೆ, ಅಂದರೆ ನಿಮ್ಮಿಂದ ಸಹಾಯ ಪಡ್ಕೊಳ್ಳೋವರೆಗೂ ನಿಮ್ಮ ಹತ್ರ ಚೆನ್ನಾಗಿದ್ದು ನಂತರ ನಿಮ್ಮನ್ನೇ ತೆಗಳ್ತಾ ಇದ್ದಾರೆ, ನಿಮ್ಮಿಂದ ನನಗೇನು ಸಹಾಯ ಆಗಿಲ್ಲ ದೂರ ಹೋಗಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ದೂರ ಮಾಡ್ತಾ ಇರ್ಬೋದು. ಆದರೆ ನೀವು ಅವರಿಗೆ ಸಹಾಯ ಮಾಡಿದ್ದೀರಾ, ಹಣದ ರೂಪದಲ್ಲಾಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿಯಲ್ಲಿ ನೀವು ಅವರಿಗೆ ಸಹಾಯ ಮಾಡಿದ್ದೀರಾ. ಅಂದರೆ ಇವತ್ತಲ್ಲ ನಾಳೆ ನನ್ನ ಕಷ್ಟಕ್ಕೂ ಅವ್ರು ಆಗ್ತಾರೆ ಅಂತೇಳಿ ಅವರಿಗೆ ಸಹಾಯ ಮಾಡಿದರೆ. ಆದರೆ ಈ ಸಮಯದಲ್ಲಿ ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಇದರಿಂದ ನೀವು ಬಹಳನೇ ನಿರಾಸೆಗೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ನೀವು ನಂಬಿದ ದೇವರಲ್ಲೇ ನೀವು ಪ್ರಾರ್ಥನೆಯನ್ನು ಮಾಡಬೇಕು, ಆ ಗುರುವೇ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ. ಅಂದರೆ ಮನುಷ್ಯರು ಮೋಸ ಮಾಡಿದ್ದಾರೆ ಅಂದರೆ ಆ ಮನುಷ್ಯರನ್ನು ಸರಿಯಾದ ದಾರಿಗೆ ತರಬೇಕು ಅಂದರೆ ಆ ದೈವದಿಂದ ಮಾತ್ರ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ನೀವಾಗಿದ್ದೀರಾ, ಅಂದರೆ ನಿಮ್ಮ ಸಮರ್ಪಣಾ ಭಾವ. ಹಾಗಾಗಿ ಶುದ್ಧ ಭಾವದಿಂದ ಆ ಗುರುವಿನಲ್ಲಿ ಒಂದು ಸಂಕಲ್ಪ ಮಾಡಿ, ಸಚ್ಚರಿತ್ರೆ ಪಾರಾಯಣ ಮಾಡಿ, ಇಲ್ಲ ದೀಪಾರಾಧನೆ ಮಾಡಿ, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಒಂದು ಮಂತ್ರವನ್ನು ಪಠಿಸಿ, ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಆಗಿರುವ ಮೋಸಕ್ಕೆ ನ್ಯಾಯ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಸಮಯದಲ್ಲಿ ಸೋಲ್ ಎನರ್ಜಿಗಳು ನಿಮ್ಮ ಸುತ್ತ ಇದ್ದಾವೆ, ಇಲ್ಲ ಅಂತಲ್ಲ. ಕೇವಲ ನಿಮ್ಮ ಕೆಟ್ಟ ಸ್ಥಿತಿಗಳಾಗಿರ್ಬೋದು, ಸಂದರ್ಭಗಳಾಗಿರ್ಬೋದು ನಿಮ್ಮನ್ನು ಕಾಡ್ತಾ ಇಲ್ಲ. ಇದರ ಜೊತೆ ಒಳ್ಳೆಯ ಜನರು ಕೂಡ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ, ಅವರು ಕೂಡ ನಿಮಗೆ ಒಳ್ಳೇದಾಗಲಿ ಅಂತೇಳಿ ಹಂಬಲಿಸ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಖಂಡಿತ ಯಾರಿಗೋ ಒಬ್ರಿಗೆ ನೀವು ಒಳ್ಳೆಯದನ್ನು ಮಾಡಿದ್ದೀರಾ ಅಂದರೆ ಅದು ನಿಮ್ಮ ಸಂಬಂಧಿಕರೇ ಆಗಿರ್ಬೋದು, ಇಲ್ಲ ನಿಮ್ಮವರೇ ಆಗಿರ್ಬೋದು ಅಂತ ಏನಿಲ್ಲ. ಯಾರೋ ಒಬ್ಬರಿಗೆ, ಕಾಣದ ವ್ಯಕ್ತಿಗಳಿಗೆ, ಕಾಣದ ಕೈಗಳ ಮೂಲಕ ಕಾಣದ ವ್ಯಕ್ತಿಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಮರ್ತು ಹೋಗಿರ್ಬೋದು. ಆದರೆ ಆ ಸಹಾಯದ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ನೇರವಾಗಿ ಸಿಗ್ತಾ ಇರೋದ್ರಿಂದ ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮಗಾಗಿರ್ಬೋದು ಒಂದು ರೀತಿಯಲ್ಲಿ ಸುರಕ್ಷೆಯನ್ನು ಕೊಡ್ತಾ ಇದೆ, ಅಂದರೆ ರಕ್ಷಣೆ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ LIC ಮಾಡಿಸ್ಬೇಕಾದ್ರೆ ಒಂದು ಮುಂದಿನ ಭವಿಷ್ಯಕ್ಕಾಗಿರ್ಬೋದು, ಇಲ್ಲ ನನಗೇನಾದರೂ ನಮ್ಮ ಮಕ್ಕಳಿಗೆ ಬರುತ್ತೆ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾರಲ್ಲ, ಅದೇ ರೀತಿ ನೀವು ಯಾರಿಗೋ ತಿಳಿಯದಿರಿ ಯಾರಿಗೂ ತುಂಬಾ ಸಹಾಯ ಮಾಡಿದ್ದೀರಾ. ಅದು ಪ್ರಾಣಿಗಾಗಿರ್ಬೋದು, ಪಕ್ಷಿಗಾಗಿರ್ಬೋದು, ಇಲ್ಲ ನಿಸ್ಸಹಾಯಕರಿಗಾಗಿರ್ಬೋದು, ಇಲ್ಲ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಸಹಾಯ ಮಾಡಿದ್ರಿ. ಅದರ ಪ್ರತ್ಯುಪಕಾರವೆಂಬಂತೆ ಅವ್ರು ನಿಮಗೋಸ್ಕರ ಒಂದು ಆಶೀರ್ವಾದವನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಅವ್ರಿಗೆ ಒಳ್ಳೆಯದಾಗಲಿ, ನನಗೆ ಕಷ್ಟ ಕಾಲಕ್ಕೆ ಸಹಾಯ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಅವ್ರು ಪ್ರೇ ಮಾಡಿದರು. ಅದರ ಫಲ ನಿಮ್ಮ ಜೀವನದಲ್ಲಾಗಿರ್ಬೋದು, ನಿಮ್ಮ ಮಕ್ಕಳ ಜೀವನದಲ್ಲಾಗಿರ್ಬೋದು ನೀವು ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಯಾವುದು ಕೂಡ ವ್ಯರ್ಥ ಆಗಿಲ್ಲ. ನಿಮಗೆ ಅನಿಸ್ತಿರ್ಬೋದು ಅವ್ರಿಗೆ ನಾನು ಅಷ್ಟು ಸಹಾಯ ಮಾಡಿದೆ, ಅವರಿಂದ ನನಗೆ ಮೋಸ ಆಯಿತು ಅಂತೇಳಿ. ಆದರೆ ಅವರಿಗೆ ಸಹಾಯ ಮಾಡಿದ ಕ್ಷಣವೇ ನಿಮಗೆ ಅದರ ಫಲ ಸಿಕ್ಕಿರುತ್ತೆ, ಅಂದರೆ ನಿಮಗೋಸ್ಕರ ಅದು ಡಿಸರ್ವ್ ಆಗಿರುತ್ತೆ. ಆನಂತರ ಅವರು ಮೋಸವನ್ನು ಮಾಡಿದರೂ ಕೂಡ, ಇಲ್ಲ ಕೆಟ್ಟದಾಗಿ ಬಿಹೇವ್ ಮಾಡಿದರೂ ಕೂಡ ನಿಮಗೇನು ಸಿಗಬೇಕಾಗಿತ್ತಲ್ಲ ಸಹಾಯದಿಂದ ಅದು ನಿಮಗಾಗಲೇ ಡಿಸರ್ವ್ ಆಗಿಬಿಡುತ್ತೆ. ಆ ಕ್ಷಣವೇ ಆ ಭಗವಂತ ಅದಕ್ಕೆ ನ್ಯಾಯವನ್ನು ಕೊಟ್ಟು ಆ ಪುಣ್ಯವನ್ನು ನಿಮಗೋಸ್ಕರ ಡಿಸರ್ವ್ ಮಾಡಿಟ್ಟಿರ್ತಾರೆ. ಹಾಗಾಗಿ ಹೆದರೋದು ಬೇಡ, ನಂತರ ಮೋಸ ಆಯಿತು ಅಂತೇಳಿ ಚಿಂತಿಸೋದು ಬೇಡ. ನಿಮಗೇನು ಸಿಗಬೇಕಾಗಿರುತ್ತೋ ಅದು ಸಿಕ್ಕಿರುತ್ತೆ. ಅಂದರೆ ಭೌತಿಕವಾಗಿ ಅವ್ರು ಇಸ್ಕೊಂಡಿರೋ ವಸ್ತುವನ್ನು ನಿಮಗೆ ಕೊಡದೇ ಇರ್ಬೋದು, ಸತಾಯಿಸ್ತಾ ಇರ್ಬೋದು, ಆದರೆ ನೀವು ಮಾಡಿರೋ ಸಹಾಯಕ್ಕೆ ನಿಮಗೆ ಪುಣ್ಯ ಅನ್ನೋದು ಖಂಡಿತವಾಗಿ ಡಿಸರ್ವ್ ಆಗಿದೆ. ಅದು ನಿಮ್ಮ ಮಕ್ಕಳಿಗೂ ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ, ಅದರ ಅರಿವು ನಿಮಗೆ ಬರುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ.
ಹಾಗೆ ಕೆಲವು ಜನರಿಗೆ ಯಾವ ರೀತಿ ಸಹಾಯ ಮಾಡಿದ್ರಲ್ಲ, ಅದು ಹಣದ ರೂಪದಲ್ಲಾಗಿರ್ಬೋದು, ಯಾವುದೋ ರೂಪದಲ್ಲಾಗಿರ್ಬೋದು, ಅದು ಮರಳಿ ಬರಬೇಕು. ಅದು ಒಂದು ಒಡವೆಯನ್ನೇ ಕೊಟ್ಟಿರ್ಬೋದು. ಒಟ್ಟಾರೆಯಾಗಿ ಅದು ಮರಳಿ ಬರಬೇಕು ಅಂತೇಳಿ ಈ ಸಮಯದಲ್ಲಿ ಹಂಬಲಿಸ್ತಾ ಇದ್ದಾರೆ. ಯಾಕಂದರೆ ಗೊತ್ತಿದ್ದು ಸಹಾಯ ಮಾಡಿದರೆ, ಕೆಲವೊಂದು ಗೊತ್ತಿಲ್ಲದೇನೂ ಸಹಾಯ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಇಲ್ಲಿ ನಿಮಗೆ ಬಾಬಾರವರು ಹೇಳ್ತಾ ಇದ್ದಾರೆ, ನನ್ನ ಶರಣದಲ್ಲಿ ಬಾ, ನಾನು ನಿನಗೆ ನ್ಯಾಯವನ್ನು ದೊರಕಿಸಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕೆಲವು ವಿಚಾರಗಳಿಂದ ನಿನಗೆ ಸ್ವತಂತ್ರತೆಯನ್ನು ಕೊಡ್ತೀನಿ, ಮುಕ್ತಿಯನ್ನು ಕೊಡ್ತೀನಿ. ಅಂದರೆ ಕೆಟ್ಟ ವಿಚಾರಗಳಾಗಿರ್ಬೋದು, ಕೆಟ್ಟ ಜನರಾಗಿರ್ಬೋದು, ನಕಾರಾತ್ಮಕತೆ ಆಗಿರ್ಬೋದು, ಇಲ್ಲ ಏನು ಈಗ ನಿಮ್ಮ ಮನಸ್ಥಿತಿಯಲ್ಲಿ ಒಂದು ಒತ್ತಡ, ಖಿನ್ನತೆಯನ್ನು, ದುರ್ಬಲತೆಯನ್ನು ಮೂಡಿಸಿದವಲ್ಲ, ಆ ವಿಚಾರಗಳಿಂದ ನಾನು ನಿನಗೆ ಸ್ವತಂತ್ರತೆಯನ್ನು ಕೊಡ್ತೀನಿ, ನನ್ನ ಶರಣದಲ್ಲಿ ಬಾ ಅಂಥೇಳಿ ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬಂದು ಕರೀತಾ ಇದ್ದಾರೆ. ಅಂದರೆ ಯಾವುದೋ ರೀತಿಯಲ್ಲಿ ನೀವು ಬಾಬಾರವರ ಮಂದಿರಕ್ಕೆ ಹೋಗಿರ್ಬೋದು, ಇಲ್ಲ ಎಲ್ಲೋ ಅವ್ರು ಕಾಣಿಸ್ಕೊಳ್ತಾ ಭರವಸೆಯನ್ನು ಕೊಡ್ತಾ ಇರ್ಬೋದು, ಇಲ್ಲ ನಿಮ್ಮ ಮನಸ್ಸಿಗೆ ಯಾವುದೋ ರೀತಿಯಲ್ಲಿ ಕಷ್ಟ ಇದ್ದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಕ್ಷಣ ನೆಮ್ಮದಿ ಮೂಡ್ತಾ ಇದೆ. ಅಂದರೆ ಆ ಕ್ಷಣದಲ್ಲಿ ಬೆಳಕಿನ ರೂಪದಲ್ಲಿ ಆ ಗುರು ನಿಮ್ಮ ಜೀವನವನ್ನು ಆವರಿಸ್ತಾ ಇದ್ದಾರೆ. ಹಾಗಾಗಿ ನೀವು ಆ ಗುರುವಿನತ್ತ ಸಾಗಿದರೆ, ನೀವು ದೈವದತ್ತ ಮರಳಿ ಹೋದರೆ ಖಂಡಿತವಾಗಿ ನಿಮಗೆ ನ್ಯಾಯ ಸಿಗುತ್ತೆ. ಯಾವುದೇ ಕಾರಣಕ್ಕೂ ದುರ್ಬಲತೆಗೆ ಜಾರಬೇಡಿ. ನಾನು ಹಿಂದೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ, ತುಂಬ ಪೂಜೆ ಮಾಡಿದ್ದೀನಿ, ಏನೂ ನನಗೆ ಫಲ ಸಿಕ್ಕಿಲ್ಲ ಅಂತೇಳಿ ಅಂದ್ಕೊಳ್ಳೋದು ಬೇಡ. ಹಿಂದೆ ನೀವು ಮಾಡಿದ್ದಕ್ಕೂ ಕೂಡ ಫಲ ಇದೆ, ಮುಂದೆ ಕೂಡ ಸಿಗುತ್ತೆ ಅದು ನಿಮಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಯಾವುದೂ ಕೂಡ ವ್ಯರ್ಥ ಆಗಿಲ್ಲ, ಭಗವಂತನಿಗೆ ಕೊಟ್ಟಿದ್ದು ನಿಮಗೆ 10ರಷ್ಟು ಮರಳಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನಿಮಗೆ ಯಾವ ವಿಚಾರ ಗೊತ್ತಾಗಿರಲಿಲ್ಲ, ಆ ವಿಚಾರಗಳು ಗೊತ್ತಾಗಿದೆ. ಅಂದರೆ ಸತ್ಯದ ಅರಿವಾಗಿದೆ, ಸತ್ಯ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ಅದು ನಿಮ್ಮ ಪ್ರಾಮಾಣಿಕತ್ವ, ಅಂದರೆ ನಿಮ್ಮ ಒಂದು ನಿಷ್ಠೆಯ ಪ್ರಾರ್ಥನೆ ನಿಮ್ಮ ಎದುರಿಗೆ ಸತ್ಯವನ್ನು ಹೊರ ತಂದಿದೆ. ಇದರಿಂದ ನೀವು ಅಳ್ಕೋದಲ್ಲ, ಅಂಜೋದಲ್ಲ, ಹಾಗೆ ಧೃತಿಗೆಡೋದಲ್ಲ, ಹಾಗೆ ಕುಗ್ಗೋದಲ್ಲ. ಇದರಿಂದ ನೀವು ಒಳ್ಳೆಯದನ್ನು ಪಡ್ಕೊಳ್ಬೇಕು, ದೃಢತೆಯನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ಬೇಕು, ಆತ್ಮವಿಶ್ವಾಸದಿಂದ ಮುಂದೆ ಸಾಗಲೇಬೇಕು. ಜೀವನ ನಿಂತ ನೀರಲ್ಲ, ಮುಂದೆ ಹೋಗಲೇಬೇಕು. ಈಗ ಆಯ್ತಲ್ಲ ಅಂತೇಳಿ ಕೊರಗೋದಕ್ಕಿಂತ, ಇಲ್ಲ ಸತ್ಯ ಎದುರಿಗೆ ಬಂತಲ್ಲ ಅಂತ ಹೇಳಿ ಹೆದರೋದಕ್ಕಿಂತ ನೀವು ಮುಂದೆ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ಸತ್ಯ ಬೆಳಕಿಗೆ ಬಂದಿದೆ, ಅವ್ರು ಏನು ಅಂತೇಳಿ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಆದರೂ ಕೂಡ ನೀವು ಅನಿವಾರ್ಯವಾಗಿ ಜೀವನದಲ್ಲಿ ಮುಂದುವರಿಲೇಬೇಕು, ಹೆದರೋದು ಬೇಡ, ನಿಲ್ಲಬೇಡಿ ಅನ್ನೋ ರೀತಿಯಲ್ಲಿ ನಿಮ್ಮದೇ ಆದ ಒಂದು ವ್ಯಕ್ತಿತ್ವ ಅನ್ನೋದು ಇದೆ ಅಲ್ವಾ. ಬೇರೆಯವರಿಗೋಸ್ಕರ ಅದನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಿಮಗೋಸ್ಕರ ನೀವು ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ಉದ್ದೇಶದಿಂದ ಬದುಕಲೇಬೇಕು. ಅದು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತರುತ್ತೆ. ಹಾಗಾಗಿ ಒಳ್ಳೆಯದಕ್ಕೆ ಕೆಲವು ಜನರ ಸತ್ಯದ ಅರಿವು ನಿಮಗೀಗ ಆಗಿದೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ತಂದ್ಕೊಳ್ಳೋಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತೆ. ಯಾಕಂದರೆ ಇಷ್ಟು ದಿನ ನೀವು ಒಂದು ಸುಳ್ಳಿನ ಮೇಲೆ ಜೀವನ ಮಾಡ್ತಾಯಿದ್ರೆ, ಆದರೆ ಈಗ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಮೂಡ್ತದೆ. ಅಂದರೆ ಸತ್ಯ ಎದುರಿಗೆ ಬಂದ ತಕ್ಷಣ ನಿಮ್ಮಲ್ಲಿ ನಾನು ಇಷ್ಟು ದಿನ ಈ ರೀತಿ ಒಂದು ಸುಳ್ಳಿನ ಮೇಲೆ ಬದುಕ್ಬಿಟ್ನಲ್ಲ ಅಂತೇಳಿ ಅನ್ನಿಸ್ತದೆ. ಅದರ ಮೇಲೆ ನಿಮಗೆ ಆತ್ಮವಿಶ್ವಾಸದಿಂದ ನೀವು ಮುಂದೆ ಹೋಗಲಿಕ್ಕೆ ದಾರಿ ಕೂಡ ಸಿಗುತ್ತೆ. ಯಾಕಂದರೆ ನಿಮ್ಮನ್ನು ನೀವು ಅರ್ಥಕೊಳ್ಳೋಕ್ಕೆ ಕೂಡ ಸಾಧ್ಯವಾಗುತ್ತೆ. ನಿಮ್ಮ ಸತ್ಯ ನಿಮ್ಮನ್ನು ಕಾಪಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಕೆಲಸದ ವಿಚಾರದಲ್ಲೂ ಕೂಡ ಒತ್ತಡ ಬರ್ತಾ ಇದೆ ನಿಮಗೆ. ಅಂದರೆ ತುಂಬ ಒತ್ತಡ ಅನ್ನಿಸ್ತಾ ಇದೆ, ಆದರೆ ಕೆಲಸ ಮಾಡಲೇಬೇಕು. ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯವನ್ನು ಮಾಡಿ ಖಂಡಿತ ಅದು ನಿಮಗೆ ಒಂದು ಫಲವನ್ನು ತಂದುಕೊಡುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಫಲತೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಎಷ್ಟು ಶ್ರಮ ಪಡ್ತಾ ಇದ್ದೀರಲ್ಲ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ. ಈ ಸಮಯದಲ್ಲಿ ನಿಮಗೆ ಅನ್ನಿಸ್ತಾ ಇರ್ಬೋದು ಪ್ರತಿಫಲ ಸಿಗೋಲ್ಲ, ಎಷ್ಟು ಮಾಡಿದ್ರು ಇಷ್ಟೇ ಅಂತೇಳಿ ಅನ್ನಿಸ್ತಾ ಇರ್ಬೋದು. ಆದರೆ ಕರ್ಮ ಇಲ್ಲಿ ಡಿಸೈಡ್ ಮಾಡೋದು. ಹಾಗೆ ಯಾರನ್ನೂ ಕೂಡ ಜಡ್ಜ್ ಮಾಡೋ ಅಧಿಕಾರ ಇಲ್ಲಿ ನಿಮಗಿಲ್ಲ. ಭಗವಂತ ಅದನ್ನು ಜಡ್ಜ್ ಮಾಡ್ತಾರೆ, ನಿಮ್ಮ ಕರ್ಮಗಳು ಅದನ್ನು ಜಡ್ಜ್ ಮಾಡಿ ನಿಮಗೆ ಕೊಡ್ತವೆ. ಹಾಗಾಗಿ ಹೆದರೋದು ಬೇಡ, ಮುಂದೆ ಸಾಗಿ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಈ ಸಮಯದಲ್ಲಿ ಕೆಟ್ಟ ದೃಷ್ಟಿಗಳಾಗಿರ್ಬೋದು, ಕೆಟ್ಟ ವಿಚಾರಗಳಾಗಿರ್ಬೋದು ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ನಿಮ್ಮ ಒಂದು ದೃಢವಾದ ವಿಶ್ವಾಸ, ಒಂದು ಸಕಾರಾತ್ಮಕ ಯೋಜನೆಗಳು, ಗುರುವಿನಲ್ಲಿ ಶರಣಾಗಿರೋದು, ಒಂದು ಯಾವುದೋ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಕರ್ಮದ ಉದ್ದೇಶ, ಯಾವ ರೀತಿಯೆಲ್ಲ ನೀವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಎಲ್ಲ ಒಳ್ಳೆಯದಾಗಬೇಕು ಅಂತೇಳಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಒಂದು ಪೂಜೆ ಮಾಡ್ತಾ ಇದ್ದೀರಾ, ವ್ರತ ಮಾಡ್ತಿದ್ದೀರಾ, ಅದು ಯಾವುದೂ ಕೂಡ ನಿಮ್ಮ ಕೈ ಬಿಡೋದಿಲ್ಲ. ಅವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಕೈ ಹಿಡಿತಾ ಇದ್ದಾವೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ಅದರಿಂದಲೇ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಗೋದೇ ಇಲ್ಲ ಅನ್ನೋ ವಿಚಾರದಲ್ಲೂ ಕೂಡ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಒಂದೇ, ಶತ್ರುಗಳೇ ಆಗಿರ್ಬೋದು, ಯಾರ ಕೆಟ್ಟ ದೃಷ್ಟಿ ಆಗಿರ್ಬೋದು ನಮ್ಮ ಮೇಲೆ ಪರಿಣಾಮ ಬೀರ್ತವೆ. ಅಂದರೆ ನಾವು ದುರ್ಬಲರಾಗಿದ್ದಾಗ, ದುರ್ಬಲತೆಯ ಆಲೋಚನೆಗಳನ್ನು ಮಾಡಿದಾಗ ಅವು ನಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರ್ತವೆ. ಅದೇ ಆ ಗುರುವಿನ ಶರಣದಲ್ಲಿ ನಾವಿದ್ದೀವಿ, ನಮ್ಮಲ್ಲೂ ಒಂದು ಒಳ್ಳೆಯ ಕರ್ಮ ಅನ್ನೋದಿದೆ. ಹಾಗಾಗಿ ನಾವು ಒಳ್ಳೆಯದನ್ನೇ ಬಯಸ್ತಾ ಇದ್ದೀವಿ. ಅಂದರೆ ಯಾವುದೂ ಕೂಡ ಕೆಟ್ಟದ್ದು ನಮ್ಮನ್ನು ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ದೃಢ ಆತ್ಮವಿಶ್ವಾಸದಿಂದ ಮುಂದುವರೆದಾಗ ಖಂಡಿತವಾಗಿಯೂ ಭಗವಂತನ ರಕ್ಷಣೆ ಶ್ರೀರಕ್ಷೆಯಾಗಿ, ಆ ಗುರುವಿನ ರಕ್ಷಣೆ ಶ್ರೀರಕ್ಷೆಯಾಗಿ ನಿಮ್ಮ ಜೊತೆ ಸದಾ ಇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಕೆಲವು ನಿಮ್ಮ ತಂದೆ ತಾಯಿಗಳ ಬ್ಲೆಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗೆ ಕೆಲವು ಕರ್ಮಗಳು ಕೂಡ ನಿಮ್ಮನ್ನು ಈ ಸಮಯದಲ್ಲಿ ಕೈ ಹಿಡಿತಾ ಇದ್ದಾವೆ.
ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಕೆಲವು ಬ್ಲೆಸ್ಸಿಂಗ್ಗಳನ್ನು, ಕೆಲವು ಗೈಡೆನ್ಸ್ಗಳನ್ನು, ಕೆಲವು ಪರಿವರ್ತನೆಗಳನ್ನು ತಂದುಕೊಳ್ಳುವ ರೀತಿಯಲ್ಲಿ ರೀಡಿಂಗನ್ನು ಕೊಟ್ಟಿದ್ದಾರೆ. ಈ ವಿಚಾರಗಳು ನಿಮಗೆ ರೆಸೊನೇಟ್ ಆದರೆ ಖಂಡಿತವಾಗಿ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.